ನಾವೇನು ಅವ್ರ ಆಳ. ದಿನ ರಾತ್ರಿ ಒಬ್ಬೊಬ್ರಿಗೆ ಡಿನ್ನರ್ ಕಂಪ್ನಿ ಕೊಡ್ಬೇಕಂತೆ. ಒಂದಿನ ಪ್ರೊಡ್ಯೂಸರ್ಗೆ, ಇನ್ನೊಂದ್ ದಿನ ಅವ್ರ ಫ್ರೆಂಡ್ಸ್ಗೆ. ಕಂಪ್ನಿ ಅಂತ ಕಂಪ್ನಿ ಅಲ್ವೇ? ಹಾಗಾದ್ರೆ ಸಿನಿಮಾ ಫೀಲ್ಡೇ ಆಗ? ಎಲ್ರೂ ಆಗಿರಲ್ಲಮ್ಮ. ಕೆಲವ್ರು ಮಾತ್ರ ಸಿನಿಮಾ ಮಾಡಕ್ಕಿಂತ ತಮ್ಮ ಚಪ್ಪಲ ತಿರ್ಸ್ಕೊಳಕ್ ಬರೋದೇ ಜಾಸ್ತಿ. ಹೇಳೋದ್ ಮಾತ್ರ ನಾನ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ, ಅದೇ ನನ್ ಪ್ರೊಫೆಷನ್ ಅಂತ ಹೇಳ್ಕೊತಾರೆ ದರಿದ್ರದವರು. ಏನಮ್ಮ ಅಡಿಗೆ ಮನೇಲಿ ಒಂದು ರಾಶಿ ಧೂಳು ಗಲೀಜೆಲ್ಲ ಬಿದ್ದಿದೆ, ದಿನ ಕ್ಲೀನ್ ಮಾಡಲ್ವ ನೀವು? ನೋಡಿ ಮ್ಯಾಮ್, ನಿಮ್ ಮನೆಗೆ ಬಂದಾಗ್ಲೇ ಹೇಳಿದ್ದೆ ವ್ಯಾಕ್ಯೂಮ್ ಕ್ಲೀನರ್ ತಂದಿಡಿ ಅಂತ. ವ್ಯಾಕ್ಯೂಮ್ ಕ್ಲೀನರ್? ನೀನು ನನಗೆ ಹೇಳಿ ಅಂತಲ್ಲಮ್ಮ. ಅವತ್ತೇ ವಾಷಿಂಗ್ ಮಿಷಿನ್, ವ್ಯಾಕ್ಯೂಮ್ ಕ್ಲೀನರ್, ಇನ್ನ ಏನೇನೋ ಬೇಕು ಅಂತ ಅಜ್ಜಮ್ಮರ ಕೈಲಿ ಲಿಸ್ಟ್ ಹಾಕಿ ಕೊಟ್ಟಿದ್ದೀನಿ. ಅಲ್ಲ ಜಾಯ್, ವ್ಯಾಕ್ಯೂಮ್ ಕ್ಲೀನರ್ ಬರೋವರೆಗೂ ನೀನು ಕಸ ಗುಡ್ಸೋದೇ ಇಲ್ವಾ? ಗುಡಿಸ್ತಾ ಇದ್ದೀನಲ್ಲ. ಮತ್ತೆ ನೋಡಮ್ಮ, ಅಡಿಗೆ ಮನೆ ಎಷ್ಟು ಗಲೀಜಾಗಿದೆ, ದೇವರ ಮನೆಯೂ ಹಾಗಿದೆಯಲ್ಲ. ಅವೆರಡು ಕ್ಲೀನ್ ಮಾಡಕ್ಕಾಗಲ್ಲ ಮೇಡಮ್. ಯಾಕೆ? ನಿಮ್ಮ ಅತ್ತೆಯವರು ಬೈತಾರೆ ಮೇಡಮ್, ಮಡಿ ಮೈಲ್ಗೆ ಅಂತ ಬಿಡೋದಿಲ್ಲ. ನಾವು ಕೆಲಸದವ್ರನ್ನ ಇಟ್ಕೊಂಡಿರೋದು ನಮ್ಮ ಅನುಕೂಲಕ್ಕೆ. ನಿಮ್ಮಮ್ಮ ಹೀಗೆ ಮಾಡ್ತಾ ಇದ್ರೆ ನಾನು ಬೇರೆ ಮನೆ ಮಾಡ್ಬೇಕಾಗತ್ತೆ. ಭಾಗೀರಥಿ, ಈ ವರ್ಷ ನಾನು ಮೊಮ್ಮಗನ ಎತ್ಕೊಳ್ಳೇಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ. ಏನತ್ತೆ ಮನೇಲೇನಾದ್ರು ಹೊಸ ಸುದ್ದಿನ? ಅಕ್ಕ ಹಾಗಾದ್ರೆ ಅವ್ರಿಗೆ ಮಗು ಬೇಡವಂತೆ. ಮಗು ಆದ್ರೆ ಕೆಲಸ ಮಾಡಕ್ ಆಗಲ್ವಂತೆ. ಮತ್ತೆ ಮೊಮ್ಮಗು? ನಿನಗ್ ಮಗು ಆದ್ರೆ ನನಗ್ ಮೊಮ್ಮಗು ಆದಾಗ ತಾನೆ. ಅತ್ತೆ, ನಿನ್ ಮಾತಿಗೆ ನಗ್ಬೇಕು ಅಳ್ಬೇಕು ಒಂದು ಗೊತ್ತಾಗ್ತಿಲ್ಲ. ಮಕ್ಳೇನ್ ಆಕಾಶದಿಂದ ಉದುತ್ತಾ? ಮದ್ವೆ ಆಗ್ಬೇಡ್ವಾ? ಆಗು, ನಿಮ್ಮಪ್ಪ ಏನ್ ಬೇಡ ಅನ್ನ. ಅವನು ನೀನು ಗಂಡು ನೋಡ್ತಿದ್ದಾನೆ. ವಿಷ್ಣುಗೂ ಅದೇ ಯೋಚನೆ ಆಗಿದೆ. ಅತ್ತೆ, ನೀವಾಗ್ಲಿ ಅಪ್ಪಯ್ಯ ಆಗ್ಲಿ ನನ್ ಚಿಂತೆ ಮಾಡೋದ್ ಬೇಡ. ಭಾವ ಮದ್ವೆ ಆಗಕ್ ಮುಂಚೆ ಹೇಗ್ ನೋಡ್ತಿದ್ರು ನನ್ನನ್ನು ಈಗ್ಲೂ ಹಾಗೆ ನೋಡಿ. ಹಾಗಂದ್ರೆ ಹೇಗೆ? ಆಗೋದಿಲ್ಲ, ಆಗ್ಲೇಬೇಕಲ್ವಾ? ಸದ್ಯಕ್ಕೆ ನನ್ನ ಮದ್ವೆ ವಿಷಯ ಎತ್ಬೇಡ ಅಂತ ಅಪ್ಪಯ್ಯ ನೀನೇ ಹೇಳುತ್ತೆ. ನಿನಗೆ ಹೇಳಿದ್ದೇನು? ನಮ್ ಧನುಷ್ ವಿಚಾರನ ಅವಳು ಯಾರೋ ಅನನ್ಯ ಅನ್ನೋಳು ಬರ್ದಿದ್ದಾಳೆ. ಅವಳು ಯಾರು ಏನು ಅಂತ ವಿಚಾರ ಮಾಡಿ ಒಂಚೂರು ಧಮಕಿ ಹಾಕ್ಬಾ ಅಂತಲ್ವಾ ಹೇಳಿದ್ದು. ಅಟ್ಲಿ ಕಾದನೋ, ನಮ್ ವಿಷಯ ಹೇಳ್ದಂಗೂ ಇರ್ಬೇಕು, ಭಯ ಮಡಗ್ದಂಗೂ ಇರ್ಬೇಕಂತ ಇವನು ಕೇಳಿದ್ದೆ. ఇప్పుడు చూస్తే ಬಿಡ್ಡ ನಮ್ಗೆ ತಿರುಗಿಸ್ಕೊಟ್ಟೋಣ. ನೋಡ್ರೆಡ್ಡಿ, ಯಾವತ್ತು ಪತ್ರಿಕೆ ಆಫೀಸ್ಗೆ ಹೋದಾಗ ನೆಲಕ್ಕಿಂತ ಕೆಳಗೆ ತಗ್ಗಿ ನಡಿಬೇಕು. ನೀವೇ ಇಂದ್ರ, ಚಂದ್ರ, ದೇವೇಂದ್ರ ಅಂತ ಹೇಳಿ ಬೆನ್ನೇಲಿ ಕೂದಲಷ್ಟು ಮಾತಾಡ್ಬೇಕು. ಅದೆಲ್ಲ ಈ ವರ್ಕ್ನಿಂದ ಸಾಧ್ಯನಾ? ಅವನಣ್ಣ, ಅಣ್ಣ ಆ ಗಲಾಟ ಒಂದಿಲ್ಲ ಅಂದಿದ್ರೆ ನೇನೆ ಪ್ರಯೋಗಿಸ್ತಾನ. ಸರಿ ಸರಿ, ಯಾರು ಗೊತ್ತಾಯ್ತಾ? ಯಾಕೆಂದ್ರೆ ಒಂದ್ಸಾರಿ ನಿನ್ನ ರಿಯಲ್ ಎಸ್ಟೇಟ್ ಅವ್ಯವಹಾರ ಅಂತ ಬರ್ದಿದ್ದು ಅವಳೇನೆ, ಗೊತ್ತಾ ನಿಂಗೆ? ಈಗ ನನ್ನ ಮಗ ಧನುಷ್ ಬಗ್ಗೆ ಬರ್ದಿರೋಳು ಅವಳೇನೆ. ಅವಳನ್ನ ಸುಮ್ಮನೆ ಬಿಡಬಾರ್ದು. ಅದಕ್ಕೂ ಮುಂಚೆ ಅವಳು ಯಾರು ಅಂತ ತಿಳ್ಕೋಬೇಕು. ಅಮ್ಮ, ನಾನೀಗ ತುಂಬಾ ಗೊಂದಲದಲ್ಲಿದ್ದೀನಮ್ಮ. ಒಂದೊಂದ್ಸಾರಿ ಅನ್ಸುತ್ತೆ ಪಂಕಜಗೆ ಸುಮ್ಮನೆ ಶಿಕ್ಷೆ ಕೊಡ್ತಾ ಇದೀನಿ ಅನ್ಸುತ್ತೆ. ಅದ್ರ ಹಿಂದೆ ಪಂಕಜ ದೊಡ್ಡ ತಪ್ಪು ಮಾಡಿದಾಳೆ, ಅವಳಿಗೆ ಶಿಕ್ಷೆ ಆಗಲಿ ಅನ್ಸುತ್ತೆ. ನೀನು ಅವಳಿಗೂ ಶಿಕ್ಷೆ ಕೊಟ್ಟು ನೀನೇ ಶಿಕ್ಷೆ ಮಾಡಿಕೊಂಡು ನರಳ್ತಾ ಇದೀಯ. ಇದನ್ನ ನೋಡಕ್ ನನಗಾಗಲ್ಲ. ಈಗಲೂ ನಿನ್ ತಪ್ಪನ್ನ ನೀನು ಸರಿ ಮಾಡ್ಕೋಬಹುದು ಕಣ. ನಾನು ನಿಮ್ಗೆ ಎಷ್ಟೋ ಸಾರಿ ಹೇಳಿದ್ದೀನಿ, ಹೋಗಿ ಪಂಕಜನ್ನ ಮನೆ ಕರ್ಕೊಂಡ್ ಬಾ ಅಂತ. ನೀನ್ ಕೇಳಲಿಲ್ಲ. ಅವ್ರ ತಂದೆ ಬಂದು ನಿನ್ ಕಾಲು ಹಿಡ್ಕೊಂಡು ಬೇಡಿಕೊಂಡ್ರು ನಿನ್ ಮನ್ಸು ಕರಲಿಲ್ಲ.